ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ನಗರದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಗೆ ಸ್ವಚ್ಛತೆಯ ಕುರಿತ ಜಾಗೃತಿ ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು. ಚಿಂತಾಮಣಿ ನಗರಸಭೆ ವತಿಯಿಂದ ನಗರದ ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರಿಗೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಗರದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ನಗರಸಭೆಯ ಪೌರಾಯುಕ್ತರಾದ ಸನ್ಮಾನ್ಯ ಚಲಪತಿರವರು ಗಿಡಕ್ಕೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಚಿಂತಾಮಣಿ ನಗರವನ್ನು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿಸಲು ಎಲ್ಲರೂ ಸಹಕರಿಸಬೇಕಾಗಿದೆ ಎಂದು ತಿಳಿಸಿದರು. ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ನಗರಸಭೆಯಿಂದ ಬರುವಂತಹ ವಾಹನಗಳಲ್ಲಿ ಮಾತ್ರ ಹಾಕಬೇಕು ಹಾಗೂ ಸಿಬ್ಬಂದಿಯೊಂದಿಗೆ ಸಹಕರಿಸಬೇಕೆಂದು ಹೇಳಿದರು. 4 ವಿಧದಲ್ಲಿ ಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಬೇಕೆಂದು ವಿವರಿಸಿದರು. ಪ್ಲಾಸ್ಟಿಕ್ ಬಳಕೆ ಹಾನಿಕಾರಕವಾಗಿದ್ದು ಇದರ ಬಳಕೆಯನ್ನು ಮಾಡಬಾರದೆಂದು ನುಡಿದರು. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ಗಿಡಮರಗಳನ್ನು ನೆಡುವುದರ ಮೂಲಕ ಪರಿಸರವನ್ನು ಕಾಪಾಡಬೇಕಾಗಿದೆ ಎಂದು ಹೇಳಿದರಲ್ಲದೆ ಸ್ವಚ್ಛತೆಯನ್ನು ಕಾಪಾಡುತ್ತೇವೆ ಎಂಬ ಪ್ರಮಾಣ ವಚನವನ್ನು ಬೋಧಿಸಿದರು. ನಗರಸಭೆಯ ಹಲವು ಸ್ವಚ್ಛತಾ ಸಿಬ್ಬಂದಿಯವರು ಕಸವನ್ನು ವಿಂಗಡಿಸುವ ವಿಧಾನಗಳ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟರು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ಸಿ.ಕೆ. ಬಾಬು ಹಾಗೂ ಇತರೆ ಸಿಬ್ಬಂದಿಯವರು ಸಹ ಉಪಸ್ಥಿತರಿದ್ದರು. मनसा स्मरामि महागणपतिं मनसा स्मरामि महागणपतिं. ನೀವು ಗೊತ್ತಿರಬಹುದು, ಚಿಂತಾಮಣಿ ನಗರವನ್ನ ನಾವು ಸ್ವಚ್ಛ, ಸುಂದರ ಮತ್ತು ಹಸಿರ ನಗರವನ್ನು ಮಾಡಬೇಕಂತ ಈಗಾಗಲೇ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಏನಿದ್ದಾರೆ ನಮ್ಮ ಡಾಕ್ಟರ್ ಎಂ.ಸಿ. ಸುಧಾಕರ್ ಸಾಹೇಬ್ರವರ ಆಶಯದಂತೆ ನಾವು ಚಿಂತಾಮಣಿ ನಗರವನ್ನ ಸ್ವಚ್ಛ ಮಾಡಲು ನಾವೀಗಾಗಲೇ ಕಾರ್ಯೋನ್ಮುಖರಾಗಿ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಹಂಗಾಗಿ ಅದೇ ರೀತಿಯಾಗಿ ಇವಾಗ SWM ರೂಲ್ಸ್ 2026 ಹೊಸ ಕಾನೂನು ಬಂದಿದೆ. ಕಾನೂನು ಬಗ್ಗೆ ನಿಮಗೆ ಹೆಣ್ಮಕ್ಳಿಗೆಲ್ಲ ತಿಳಿಸ್ಬೇಕು ಅಂತ ಇವತ್ತು ನಿಮ್ಮ ಎಲ್ಲಾ ಸ್ತ್ರೀಶಕ್ತಿ ಗುಂಪುಗಳವರನ್ನ ನಾವು ಕರೆದಿದ್ದೀವಿ. ಯಾಕಂತಂದ್ರೆ ನೀವು ಮನ್ಸು ಮಾಡಿದ್ರೆ ಏನ್ ಬೇಕೋ ಆಗುತ್ತೆ. ಎಲ್ಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ನಮ್ಗೆ ದೊಡ್ಡ ಸಮಸ್ಯೆ ಯಾವ್ದು ಹೇಳಿ? ಕಸದ ಸಮಸ್ಯೆ. ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಇದ್ರ ಮಹಿಮೆ ಏನಂತ. ನೀವು ಯಾರಾದ್ರೂ ಒಂದ್ಸರಿ ಲ್ಯಾಂಡ್ ಫಿಲ್ ಸೈಟ್ ಅಂತಿದೆ ನಮ್ದು ಕನ್ಸೆಂಟ್ ಹೇಳಿ ಹತ್ರ ಹೋಗಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ? ನೋಡಿದ್ದೀಮ್ಮ? ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಹೋಗಾದ್ರು ನೀವು ಬಿಸಾಕಿರೋ ಕಸ, ನೀವು ಬಿಸಾಕಿರೋ ಪೇಪರ್ಸು, ನೀವು ಬಿಸಾಕಿರೋಂಥ ಡೈಪರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಚಾಕ್ಲೇಟ್ ಪೇಪರ್ ಎಲ್ಲ ಅಲ್ಲಿ ದೊಡ್ಡ ಬೆಟ್ಟ ಆಗಿದೆ. ಆ ಬೆಟ್ಟನ ಕಳಿಸೋದಕ್ಕೆ ಈಗಾಗಲೇ ನಾವು ಸುಮಾರು 2 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಎಷ್ಟು? 2 ಕೋಟಿ ರೂಪಾಯಿ ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರೀ ಅಮೌಂಟ್ ಅದ್ರಲ್ಲಿ ಕಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ ಇಂದನೂ ಸಹ ಈಗ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಕಳಿಸ್ತಾ ಇದೀವಿ. ಅದೇ ದೊಡ್ಡ ಕೆಲಸ ಆಗಿದೆ. ಇಷ್ಟು ದಿವಸ ನೀವ್ ಏನ್ ಮಾಡ್ತಿದ್ರಿ? ನಗರದಲ್ಲಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಅಂತ ನೀವು 3 ಕೊಡ್ತಾ ಇದ್ರಿ. ನೆನಪಿದೆಯಲ್ಲ? ನಿಮ್ಗೆಲ್ಲ ಗೊತ್ತಲ್ಲಮ್ಮ, ಮಾತಾಡ್ಬೇಕು ಗೊತ್ತಲ್ಲ? ಈಗ ಏನಾಗಿದೆ, ಅದನ್ನ 4 ಭಾಗ ಮಾಡಿದೀವಿ. ಎಲ್ಲ ಮನೆಯಲ್ಲೂ ಬಿಲ್ಸ್ ಕೊಟ್ಟಿದ್ದಾರೆ ನಗರಸಭೆಯಿಂದ. ಕೈ ಎತ್ತಿ ಯಾರು ಕೊಟ್ಟಿಲ್ಲ ಅಂತ. ಎಲ್ಲರೂ ಕೊಟ್ಟಿದ್ವಿ ತಾನೆ? ನಮ್ದು ಹಸಿರು ಬಿನ್ ಇದೆಯಲ್ಲ, ಅದ್ರ ಒಳಗಡೆ ಹಸಿ ತ್ಯಾಜ್ಯ ಹಾಕ್ಬೇಕು. ನೀಲಿ ಬಣ್ಣದ ಡಬ್ಬ ಇದೆಯಲ್ಲ, ಅದ್ರಲ್ಲಿ ಒಣ ತ್ಯಾಜ್ಯ ಹಾಕ್ಬೇಕು. ಒಣ ತ್ಯಾಜ್ಯ ಅಂದ್ರೆ ಏನೇನ್ ಹಾಕ್ತೀರಿ ಹೇಳಿ? ಪೇಪರ್, ಈ ತರ ಏನೇನ್ ಬರ್ತಾವ, ಪ್ಲಾಸ್ಟಿಕ್, ಪೇಪರ್ ಎಲ್ಲ ಬರ್ತೀವಿ. ಮೊದಲನೇದಾಗಿ ನಮ್ಮ ನಗರದಲ್ಲಿ ಪ್ಲಾಸ್ಟಿಕ್ ಇಲ್ಲ. ಪ್ಲಾಸ್ಟಿಕ್ ಅನ್ನ ನಾವು ಬ್ಯಾನ್ ಮಾಡಿದ್ವಿ. ನೀವು ಸಹ ಯಾರು ಪ್ಲಾಸ್ಟಿಕ್ ಅನ್ನ ತಗೋಬೇಡಿ. ತಗೊಳ್ತೀರಾ? ಯಾರನ್ನ ಹೇಳಿ ನಮ್ಮ ನಗರದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೀವಿ ಅಂತ ಹೇಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನು ತಗೋಬಾರ್ದು. ಅದೇ ರೀತಿಯಾಗಿ ಕೆಂಪು ಬಿನ್ ಅಂತ ಇರುತ್ತದೆ, ಅದನ್ನ ಹೆಣ್ಮಕ್ಳು ಉಪಯೋಗಿಸಂತ ನ್ಯಾಪ್ಕಿನ್ಸ್ ಏನಿದಾವೆ, ಸ್ಯಾನಿಟರಿ ತ್ಯಾಜ್ಯ ಅಂತ ನೀವು ತಗೋಬೇಕು. ಇದನ್ನೆಲ್ಲ ಈಗ ಹಳೆ ಕಾಲ ಹೋಯ್ತು, ಈಗೆಲ್ಲ ಮುಜುಗರ ಪಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅದನ್ನ ತೆಗೆದು ನಮಗೆ ಕೊಟ್ರೆ, ನಮ್ಮಲ್ಲಿ ಒಂದು ಮಿಷನರೀಸ್ ಇದೆ, ಅದನ್ನ ಜೋಪಾನವಾಗಿ ತಗೊಂಡೋಗಿ ಅದನ್ನ ಬರ್ನ್ ಮಾಡೋಂಥದ್ದು, ಹೈಜೀನ್ ಕಾಪಾಡೋಂಥದ್ದು ಮಾಡ್ತೀವಿ. ಆದ್ರೆ ನೀವು ನಮ್ಮ ಸ್ಟಾಫ್ ಬಂದಾಗ ಅದನ್ನ ಸುರಕ್ಷಿತವಾಗಿ ಯಾರೂ ತೊಂದರೆ ಆಗದಂಗೆ ಫೋಲ್ಡ್ ಮಾಡಿ ನೀಟಾಗಿ ಅದನ್ನ ಕೊಡ್ಬೇಕು. ಅದು ಸಂಬಂಧ ಟೂತ್ ಬ್ರಷ್, ಚಿಪ್ಸ್, ಸಿಡಿಗಳು, ಪೆನ್ ಡ್ರೈವ್ಸ್ ಇವೆಲ್ಲ ಈ ವೇಸ್ಟ್
ಬರ್ತಾವಲ್ಲ, ಅದು ಮೆಡಿಕಲ್ ಬೇಸ್ಡ್ ಅಂತ ಬರ್ತಾವೆಲ್ಲ ಸಪ್ರೇಟ್ ಮಾಡಿ ನೀವು ಕೊಡ್ಬೇಕು. ಕೊಡೋದ್ರಿಂದ ನಿಮ್ಮ ಕಸ ಏನಿದೆಯಾ, ಒಣ ಕಸ ಬೇರೆ, ಹಸಿ ಕಸ ಬೇರೆ. ಈಗ ಏನು ನಾನು ಈಗ ಹೇಳಿದ್ನಲ್ಲ 2 ತರ ಕಸಗಳನ್ನ ದಯವಿಟ್ಟು ವಿಂಗಡಿಸ್ಕೊಡಿ. ಯಾವುದೇ ಕಾರಣಕ್ಕೂ ಯಾರೇ ಆಗ್ಲಿ ನ್ಯಾಪ್ಕಿನ್ಸ್ ಅನ್ನ, ಡೈಪರ್ಗಳನ್ನ ದಯವಿಟ್ಟು UGD ಒಳಗಡೆ ಹಾಕ್ಬೇಡಿ. ಕೆಲವರು ಬಟ್ಟೆ ಹಾಕ್ಬಿಡ್ತಾ ಇದಾರೆ, ಕೆಲವರು ಗೋಣಿ ಚೀಲ ಹಾಕಿದಾರೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಕಷ್ಟ ಆಗ್ತಿದೆ ತೆಗಿಯಕ್ಕೆ ಕಾರ್ಮಿಕರಿಗೆ, ಅಂದ್ರೆ ಹಿಂಸೆ ಆಗ್ತಾ ಇದೆ ಅದರಿಂದ ತೆಗಿಯಕ್ಕೆ. ಅದನ್ನ ಹಾಕ್ಬೇಡಿ, ನಮ್ಗೆ ಕೊಡಿ. ನಾವು ತಗೊಂಡಾಗ ಅದನ್ನ ಹೈಜಿನಿಕ್ ಆಗಿ ನಾವು ಬರ್ನ್ ಮಾಡೋದು ಇನ್ನೊಂದು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಅದ್ರ ಹಾಕೋದ್ರಿಂದ ಅದು ಮುಂದೆ ಉಬ್ಕೊಂಡು ನೀರು ಮುಂದಕ್ಕೆ ಹೋಗೋದಂಗೆ UGD ಬ್ಲಾಕ್ ಆಗಿ ನಗರದಲ್ಲೆಲ್ಲ ಹಾಳಾಗೋಗ್ತಾ ಇದೆ. ಹಂಗಾಗಿ ದಯವಿಟ್ಟು ಅದನ್ನ ಯಾರೂ ಸಹ ಅದ್ರ ಒಳಗಡೆ ಹಾಕ್ಬೇಡಿ. ಅವ್ರು ಹೇಳ್ಕೊಡ್ತಾರೆ ಮತ್ತೆ ನಿಮ್ಗೆ ಏನ್ ಮಾಡ್ಬೇಕು ಏನಂತ. ಅದೇ ರೀತಿಯಾಗಿ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ಸಹ ಗಿಡ ನೆಡೋದಕ್ಕೆ ಪ್ರಯತ್ನ ಪಡಿ. ನಾವು ಸಹ ನಿಮ್ ಜೊತೆ ಮಾಡ್ತೀವಿ, ಗಿಡ ನೆಡೆಸ್ತೀವಿ. ಎಲ್ಲ ಒಂದು ಮನೆ ಹತ್ರ ಒಂದು ಗಿಡ ಹಾಕೊಂಡ್ರೆ ಒಳ್ಳೆ ಗಾಳಿ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ ಅದ್ರೊಳಗಡೆ. ನೀವು ಒಳ್ಳೆ ಉಸಿರಾಟ ಮಾಡಿ ಆರೋಗ್ಯವಾಗಿರ್ತೀರ. ಹಂಗಾಗಿ ಎಲ್ಲರೂ ಗಿಡವನ್ನ ನೆಡಬೇಕು ಅಂತ. ಅದೇ ರೀತಿ ಬಿಟ್ಟು ಹೋಗಿ ನಿಮ್ಮ ಮನೆಗಳಲ್ಲಿ ನೀವು ಮಾಡೋದ್ರ ಜೊತೆಗೆ ನಿಮ್ಮ ಮನೆಗಳಲ್ಲಿ ಇರುವಂತವ್ರಿಗೂ ಸಹ, ಅಕ್ಕಪಕ್ಕ ಮನೆಗಳವ್ರಿಗೂ ಸಹ ಇದನ್ನು ಹೋಗಿದ್ವಿ, ರಸ್ತೆಗೆ ದಯವಿಟ್ಟು ಎಸಿಬೇಡಿ. ನಗರಸಭೆಗೆ ಸಹಕಾರ ಮಾಡಿ. ಇರೋದು ಬೆರಳೆಣಿಕೆ ಜನ, ಈ ತರ ರೂಲ್ಸ್ ಈ ತರ ಇದೆ, ಆಕ್ಟ್ ಈ ತರ ಇದೆ ಅಂತ ಹೇಳಿ ಮಾಡ್ಲಿಲ್ಲ ಅಂತ ಪಕ್ಷ ಮುಂದಿನ ದಿನಗಳಲ್ಲಿ ದಂಡ ಹಾಕ್ತೀವಿ. ಎಲ್ಲ ಸಹಕಾರ ಕೊಡ್ತೀರಮ್ಮ? ವೆರಿ ಗುಡ್. ಅವೇನೋ ಬಿಡ್ತಾವಲ್ಲ ವಿಶೇಷ ಗ್ಲಾಸ್ ಪೀಸಸ್, ಇವೆಲ್ಲ ಇದ್ರಲ್ಲಿ ಹಾಕ್ಬೇಕು. ಈ ಕಲರ್ದಲ್ಲಿ ಹಾಕ್ಬಿಟ್ಟು ನಗರಸಭೆ ವಾಹನ ಕೊಡ್ಬೇಕು. ಇದ್ರಲ್ಲಿ ಏನ್ ಹಾಕ್ತೀವಿ ಯಾರಾದ್ರೂ ಒಬ್ರು ಹೇಳಿ? ಕೆಂಪುದು ಹೇಳಮ್ಮ ನೀವೇ. ವೆರಿ ಗುಡ್. ಇದರಲ್ಲಿ ನಿಮ್ಮ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತು ಡೈಪರ್ಸ್ ಏನ್ ಬರ್ತಾವ ಮಕ್ಕಳದು, ಇದರಲ್ಲಿ ಕೊಡ್ಬೇಕು. ಇದ್ರಲ್ಲಿ ಏನ್ ಕೊಡ್ತೀರಾ? ಏನ್ ಒಣಕಸ ಅಂದ್ರೆ ಏನಮ್ಮ? ಗುಡ್, ಅರ್ಥ ಆಗಿದೆ. ಇದ್ರಲ್ಲಿ ಏನ್ ಕೊಡ್ತೀರಾ? ಒಣಗಿರೋ ಟಮಾಟ ಎಲ್ಲ ಸೇರಿ ಹಸಿ ಕಸನ ಕೊಡ್ಬೋದು. ಹಸಿ ಕಸವನ್ನ ನೀವೇ ಬೇಕಾದ್ರೆ ಮನೆಯಲ್ಲಿ ಗೊಬ್ಬರವಾಗಿ ಸಹ ತಯಾರು ಮಾಡ್ಬೋದು, ಬಯೋಗ್ಯಾಸ್ ಸಹ ಉಪಯೋಗಿಸ್ಬೋದು. ಮನೆಗಳ ಹತ್ರ ಪೈಪ್ ಸಿಸ್ಟಮ್ ಇದೆ, ಪೈಪ್ ಸಿಸ್ಟಮ್ ಹೇಳ್ತೀರ ಅವ್ರಿಗೆ, ಪೈಪ್ ಸಿಸ್ಟಮ್ ಮಾಡಿ ನೀವು ಹಸಿ ಕಸವನ್ನ ನೀವೇ ಉಪಯೋಗಿಸ್ಕೊಂಡು ಗೋಬರ್ ಗ್ಯಾಸ್ ಸಮಸ್ಯೆ ಇದೆಯಲ್ಲ, ನೀವೇ ಗೋಬರ್ ಗ್ಯಾಸ್ ಮಾಡ್ಬೋದು. ಮತ್ತೆ ಜೊತೆಗೆ ನೀವು ಅದನ್ನ ಮನೆ ಹತ್ರ ಕೈ ತೋಟ ಇರ್ತದೆ ಕೆಲವರು ಮನೆ ಹತ್ರ ಎಲ್ಲ, ಆ ತೋಟಕ್ಕೆ ನೀವು ಇದನ್ನ ಗೊಬ್ಬರ ಹಾಕೋಬಹುದು, ಹೊಳೆಯುತ್ತೆ. ಹೊಳ್ತಿದ್ರಲ್ಲಿ ಅದನ್ನ ನೀವೇ ಉಪಯೋಗಿಸ್ಕೋಬಹುದು, ನಗರಸಭೆ ಕೊಡೋ ಅವಶ್ಯಕತೆನೇ ಇಲ್ಲ. ನೀವೇ ಮುಂದಿನ ದಿನಗಳಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಹೆಂಗ್ ಮಾಡ್ಬೋದು ನಮ್ಮ ಇಂಜಿನಿಯರ್ ಹೇಳ್ತಾರಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಖಿಲ ಅಂತ. ನಾನು ನಗರಸಭೆಯಲ್ಲಿ ಕಮ್ಯುನಿಟಿ ಮೊಬಿಲೈಸರ್ ಎಂಬ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈಗ ಹಸಿ ಕಸವನ್ನು ಯಾವ ರೀತಿ ಬೇರ್ಪಡಿಸುವುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಹಸಿ ಕಸ ಎಂದರೇನು? ಮಣ್ಣಿನಲ್ಲಿ ಸುಲಭವಾಗಿ ಕರಗಿ ಕೊಳೆತು ಗೊಬ್ಬರವಾಗುವ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ತ್ಯಾಜ್ಯವನ್ನು ಹಸಿ ಕಸ ಎನ್ನುತ್ತಾರೆ. ಆರ್ ವೆಟ್ ವೇಸ್ಟ್ ಆರ್ ಆರ್ಗ್ಯಾನಿಕ್ ವೇಸ್ಟ್. ಇದು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವಾಗಿದೆ. ಮತ್ತೆ ಗ್ರೀನ್ ಬಿನ್ ಅಂತ ಹೇಳಿದ್ರಲ್ವಾ ಸಾಹೇಬ್ರು, ಇವಾಗ ಅದನ್ನ ತರಕಾರಿ ಮತ್ತೆ ಹಣ್ಣದ್ದು ಸಿಪ್ಪೆ ಬರುತ್ತಲ್ಲ, ಅದನ್ನೆಲ್ಲಾನು ಹಸಿರು ಬಕೆಟ್ಗೆ ಹಾಕ್ಬೇಕು. ಮತ್ತೆ ಹಲ್ಸೋಗಿರೋ ಅನ್ನ, ವೇಸ್ಟ್ ಆಗಿರೋದು ಎಲ್ಲಾನು ಸ್ವಲ್ಪ ನೀವೆಲ್ಲ ಬೀದಿಗಳಲ್ಲಿ ಹಾಕ್ತಾ ಇದೀರಾ, ನಾಯಿ ತಿನ್ನುತ್ತೆ ಅಂತ ಹೇಳಿ, ಅದು ಬಿಟ್ಟು ಹೋಗ್ತಾ ಇದೆ. ಅದರಿಂದ ಅದನ್ನು ಕೂಡ ಅದೇ ಬಕೆಟ್ಗೆ ಹಾಕ್ಬೇಕಾಗಿರುತ್ತೆ. ಮತ್ತೆ ಚಹಾ ಮಾಡ್ತೀರಾ ಅಂದ್ರೆ ಟೀ ಮಾಡೋವಾಗ ಅದು ಪುಡಿ ಬರುತ್ತಲ್ಲ, ಸೋದಿಸಿದವಾಗ ಅದು ಬರುತ್ತಲ್ಲ, ಶಿಂಕ್ಗಳಲ್ಲಿ ಹಾಕೋದು, ಅದೆಲ್ಲಾನು ಎಲ್ಲ ಇದ್ ಮಾಡಿ ಅದೆಲ್ಲ ತೊಂದರೆ ಆಗತ್ತೆ. ಅದರಿಂದ ಅದನ್ನು ಕೂಡ ಅಷ್ಟೇನೆ ಗ್ರೀನ್ ಬಕೆಟ್ಗೆ ಹಾಕ್ಬೇಕು. ಮತ್ತೆ ಮೊಟ್ಟೆದು ಸಿಪ್ಪೆ ಅದನ್ನ ವೇಸ್ಟ್ ಆಗಿ ಬಿಸಾಕ್ತಾ ಇದ್ದೀರಾ, ಅದನ್ನು ಅಷ್ಟೇ ಗ್ರೀನ್ ಬಕೆಟ್ಗೆ ಹಾಕ್ಬಿಟ್ಟು, ಮಾಂಸದ ಮೂಳೆ ಎಲ್ಲ ಬರುತ್ತಲ್ಲ ಅದೆಲ್ಲ ಕೂಡ ಗ್ರೀನ್ ಬಕೆಟ್. ಮತ್ತೆ ಒಣಗಿರೋ ದೇವ್ರಿಗೆ ಹೂವ ಇಡ್ತೀವಿ, ಆ ಹೂವನ ಒಣಗೋದ್ಮೇಲೆ ಒಣಗಿದ ಕಸ ಅಂತ ಹೇಳ್ಬಿಟ್ಟು ಬ್ಲೂ ಬಕೆಟ್ಗೆ ಹಾಕ್ತಾ ಇದೀವಿ. ನಿಜಾನಾ? ಹಾಕ್ತಾ ಇದ್ದೀರಾ? ಆ ತರ ಹಾಕ್ಬಾರ್ದು. ಒಣಗೋದ್ಮೇಲೆ ಅದನ್ನು ಕೂಡ ಹಸಿ ಕಸಕ್ಕೆ ತಗೋಬೇಕು, ಅದನ್ನು ಕೂಡ ಗ್ರೀನ್ ಬಕೆಟ್ಗೆ ಹಾಕ್ಬೇಕಾಗತ್ತೆ. ಹಸಿ ಕಸದ ಮಹತ್ವ. ಶುದ್ಧವಾದ ಹಸಿ ಕಸವನ್ನು ಬಳಸಿಕೊಂಡು ಮನೆಯಲ್ಲಿಯೇ ಅತ್ಯುತ್ತಮವಾದ ಸಾವಯವ ಗೊಬ್ಬರವನ್ನು ಮಾಡ್ಕೋಬಹುದು. ಕಾಂಪೋಸ್ಟಿಂಗ್ ಮನೆಯಲ್ಲೇ ಮಾಡ್ಕೋಬಹುದು, ಸಾರ ಹೇಳಿದ್ರು ಅಂತ ಹೇಳ್ತಾರಲ್ಲ ಅದನ್ನು. ಮತ್ತೆ ಇದನ್ನು ಕೈತೋಟಕ್ಕೆ ಬಳಸಬಹುದು ಅಥವಾ ಕೃಷಿಗೆ ಉಪಯೋಗಿಸಬಹುದು. ನಂತರ ಪ್ರದೇಶಗಳಲ್ಲಿ ಕಸದ ನಿರ್ವಹಣೆ ಸುಲಭವಾಗಲು ಹಸಿ ಕಸವನ್ನು ಒಣ ಕಸದಿಂದ ಪ್ರತ್ಯೇಕವಾಗಿ ನೀಡುವುದು ಕಡ್ಡಾಯವಾಗಿದೆ. ಆಲ್ರೆಡಿ ನಿಮ್ಗೆ ಒಂದಷ್ಟು ಮಾಹಿತಿ ಇದೆ, ಒಣ ಕಸ ಅಂದ್ರೆ ಏನು, ಒಣಗಿರ್ತಕ್ಕಂಥ ಕಸ ಅಂತ. ಅದನ್ನ ನಾವು ಯಾವ್ಯಾವ್ದನ್ನ ಬ್ಲೂ ಬಕೆಟ್ ಹಾಕ್ಬೇಕು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹಸಿ ಕಸವು ಭೂಮಿಗೆ ಗೊಬ್ಬರ ಆದ್ರೆ ಒಣ ಕಸ ಮರುಬಳಕೆ ಮಾಡಬಹುದು. ಯಾವ್ದಾದಪ್ಪ ಈ ಒಣ ಕಸ ಅಂತ ಅಂದ್ರೆ ಪ್ಲಾಸ್ಟಿಕ್ ಬಾಟಲ್, ಡಬ್ಬಿಗಳು, ಹಳೇದಾಗಿರ್ತಕ್ಕಂಥ ಪೇಪರ್ಸ್, ಪುಸ್ತಕಗಳು, ಮತ್ತೆ ಅಲ್ಯೂಮಿನಿಯಂ ಶೀಟ್ಸ್,
ತಿರ್ಗಾ ಗಾಜಿನ ಚೂರುಗಳು ಕೂಡ ಸೇರುತ್ತೆ ಇದ್ರಲ್ಲಿ. ಹಳೆ ಚಪ್ಪಲಿ ಮತ್ತೆ ಇಷ್ಟನ್ನು ನಾವು ಬ್ಲೂ ಬಕೆಟ್ ಹಾಕಿ ಕೊಡ್ಬೇಕಾಗತ್ತೆ. ಏನಪ್ಪಾ ನಾವು ವಿಂಗಡಿಸಿ ಕೊಡೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಂತ ನೀವು ಕೇಳ್ಬೋದು. ಏನ್ ಈ ಪ್ಲಾಸ್ಟಿಕ್ ಬಾಟಲ್ಸ್ ಅದೆಲ್ಲ ಇರುತ್ತಲ್ಲ, ಅದನ್ನ ಚೂರ್ ಚೂರಾಗಿ ಮಾಡಿ ಬಕೆಟ್ಗಳು ಟಬ್ಗಳನ್ನಾಗಿ ನಾವು ಮತ್ತೆ ಮರು ಉಪಯೋಗವಾಗಿ ಮಾಡ್ಕೋಬಹುದು. ಗಾಜಿನ ಚೂರು ಎಷ್ಟ್ರ ಮಟ್ಟಿಗೆ ಅದು ಎಷ್ಟೇ ರೀತಿ ನಾವು ಮರು ಉಪಯೋಗ ಮಾಡ್ಕೊಂಡ್ರು ಅದರ ರೂಪಾಂತರಗಳನ್ನ ಅದು ಕಳೆದುಕೊಳ್ಳೋದಿಲ್ಲ. ಅದರಿಂದ ಗಾಜಿನ ಚೂರಿನಿಂದ ಮತ್ತೆ ನಾವು ಗಾಜಿನ ಬಾಟಲ್ ಜಾರ್ನ ನಾವು ಮತ್ತೆ ತಯಾರು ಮಾಡಬಹುದು. ಏನು ಇದರಿಂದ ಆಗ್ತಕ್ಕಂಥ ಕಡೆದ ಉಪಯೋಗ ಏನಪ್ಪಾ ಅಂದ್ರೆ, ಈ ಪೇಪರ್ಗಳನ್ನ ಮರುಬಳಕೆ ಮಾಡೋದ್ರಿಂದ ಎಷ್ಟೋ ಮರಗಳನ್ನ ನಾವು ಒಡೆಯೋದನ್ನ ನಿಲ್ಸಬಹುದು. ಇದರಿಂದ ಮರುಬಳಕೆ ಮಾಡತಕ್ಕಂಥ ಉದ್ಯೋಗಿಗಳಿಗೆ ಮತ್ತೆ ಉದ್ಯೋಗಾವಕಾಶ ಸಿಗುತ್ತೆ, ಮತ್ತೆ ಸಾರ್ವಜನಿಕರಿಗೂ ಮತ್ತೆ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಅದರಿಂದ ಎಲ್ಲರೂ ಪ್ಲಾಸ್ಟಿಕ್ ಬ್ಲೂ ಬಕೆಟ್ಗೆ ಒಣಗಿರ್ತಕ್ಕಂಥ ಕಸನ ಕೊಟ್ಟು ಪ್ರತಿದಿನ ಗಾಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ತೀನಿ. ಧನ್ಯವಾದಗಳು. ಎಲ್ಲ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಮುಂದೆ ಬಂದಿದ್ದೀನಿ. ಯಾರೂನು ಸಹ ಮುಜುಗರ ಪಟ್ಕೊಳ್ದೆ ಕೇಳಿಸ್ಕೊಳ್ಬೇಕು. ಪೀರಿಯಡ್ಸ್ ಆದವಾಗೆಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲರೂ ಯೂಸ್ ಮಾಡ್ತಿದ್ದೀರಲ್ಲ, ಮಾಡ್ತಾ ಇದ್ದೀರಾ? ಬಟ್ಟೆ ಯಾರನ್ನ ಯೂಸ್ ಮಾಡ್ತಾ ಇದ್ದೀರಾ? ಇವಾಗ ಯಾರು ಬಟ್ಟೆ ಯೂಸ್ ಮಾಡಿ ಅದನ್ನ ತೊಳೆದು ಕ್ಲೀನ್ ಆಗಿ ಯಾರು ಇಟ್ಕೊಂತಾ ಇಲ್ಲ. ಅದರಿಂದ ಪ್ಯಾಡ್ಸ್ ಕೊಟ್ಟಿದ್ದಾರೆ. ಪ್ಯಾಡ್ಸ್ ನ ಯೂಸ್ ಮಾಡಿ ಅದನ್ನು ಅಷ್ಟೇ ಪ್ರತಿಯೊಂದು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಎಲ್ಲ ತೊಳೆದು ನಾವು ಕೊಡ್ಬೇಕಾಗತ್ತೆ. ನಾವ್ ಅದನ್ನ ಯೂಸ್ ಮಾಡಿದಾಗ ಏನ್ ಮಾಡ್ತಾ ಇದೀವಿ? ಕವರ್ಗೆ ಹಾಕೋದು, ಸುಡೋದು ಆಚೆ, ಇಲ್ಲ ಬಿಸಾಕೋದು ಬೀದಿಗೆ. ನಿಜನಾ? ಇಲ್ಲ ಕಸ ಬರುತ್ತೆ ಗಾಡಿ, ಅದ್ರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಕಸದೊಳಗಡೆ ಕೊಡ್ತಾ ಇದ್ದೀರಾ ಅಲ್ವಾ? ಇಲ್ಲ ಚೇಂಬರ್ ಅಲ್ಲಿ ಹಾಕ್ಬಿಡ್ತಾ ಇದ್ದೀರಾ. ಅದೆಲ್ಲ ಯುಜಿಡಿ ಬ್ಲಾಕ್ ಆಗ್ಬಿಟ್ಟು ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಆ ತರ ಕೊಡಬಾರ್ದು. ಅದರಿಂದ ಏನೇನ್ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಸೋಂಕು ಬರ್ತಾ ಇದೆ, ಅಂದ್ರೆ ಇನ್ಫೆಕ್ಷನ್ಸ್. ಎರಡನೇದು ತ್ಯಾಜ್ಯ ನಿರ್ವಹಣೆ ಮಾಡುವಾಗೆ ಅಪಾಯ, ಅಂದ್ರೆ ಯಾರು? ಪೌರ ಕಾರ್ಮಿಕರು. ಮತ್ತೆ ಸಾರ್ವಜನಿಕ ನೈರ್ಮಲ್ಯ ಅಂತ ಈ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಮಾಡೋ ಕೆಲಸ. ಸೋಂಕು ಅಂದ್ರೆ ಬಳಸಿದ ಸ್ಯಾನಿಟರಿ ಪ್ಯಾಡ್ಗಳು ನಾವು ಬ್ಯಾಕ್ಟೀರಿಯಾ ಮತ್ತೆ ವೈರಸ್ಗಳು ಉತ್ಪತ್ತಿ ಆಗೋದಿಕ್ಕೆ ಸೂಕ್ತ ಜಾಗ ಅಂತ ಹೇಳ್ತೀವಿ. ಅದನ್ನ ನಿಜನಾ? ತೆರೆದ ಜಾಗದಲ್ಲಿ ಎಸೆಯೋದ್ರಿಂದ ವಾತಾವರಣ ಕೂಡ ಹಾನಿ ಆಗ್ತಾ ಇದೆ. ತ್ಯಾಜ್ಯ ನಿರ್ವಹಣೆ ಮಾಡುವವರಿಗೆ ಅಪಾಯ ಅಂದ್ರೆ ಈ ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ, ಇವಾಗ ಸರ್ ಹೇಳ್ದಂಗೆ 100-150 ಜನ ಅಷ್ಟೇ ಇರೋದು. ಅಷ್ಟು ಜನ ನಮ್ಮೆಲ್ಲರದು ತುಂಬಾ ಕ್ಲೀನ್ ಮಾಡಿ, ನಮ್ದು ನಾವೇ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ, ಕ್ಲೀನ್ ಮಾಡಿ ಕೊಡಕ್ ಆಗ್ತಾ ಇಲ್ಲ ಅಂತ ನಮ್ಗೆ ಬೇಜಾರ್ ಬರೋವಾಗ ಅವ್ರು ಯಾವ ತರ ನಾವು ನಮ್ದೆಲ್ಲ ಕ್ಲೀನ್ ಮಾಡ್ಬೇಕು ಅಲ್ವಾ? ನೆಕ್ಸ್ಟ್ ಆ ತರ ಮಾಡ್ತೀರಾ? ನೆಕ್ಸ್ಟ್ ಕ್ಲೀನ್ ಮಾಡಿ ಕೊಡ್ತೀರಾ? ಸಾರ್ವಜನಿಕ ನೈರ್ಮಲ್ಯ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇದೀವಿ. ಅದನ್ನ ದುರ್ವಾಸನೆ ಬರೋದಲ್ದೆ ಅದ್ರ ಮೇಲೆ ಇಳಿ, ನಾಯಿ, ಹಾವು ಎಲ್ಲ ಓಡಾಡತ್ತೆ. ಮುಂಚೆ ದೊಡ್ಡವರು ಒಂದ್ ಮಾತು ಹೇಳ್ತಾ ಇದ್ರು, ಅದನ್ನೆಲ್ಲ ಓಡಾಡೋದ್ರಿಂದ ಹೊಟ್ಟೆ ನೋವು ಬರುತ್ತೆ, ಅದು ಬರುತ್ತೆ, ಎಲ್ಲ ಬಿಸಾಡಬಾರ್ದು ಅಂತ. ಕೇಳಿಸ್ಕೊಂಡಿದ್ದೀರಾ ಎಲ್ಲರೂ? ತೊಂದರೆ ಆಗತ್ತಲ್ವಾ ಜನರು ಕೂಡ? ನಮ್ದು ನಾವೇ ಸೇಫ್ಟಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೂ ತೊಂದರೆ ಆಗತ್ತೆ ಕ್ಲೀನ್ ಮಾಡೋರ್ಗೆ. ಅದರಿಂದ ಎಲ್ಲರೂ ಅಷ್ಟೇನೆ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡು ಇದನ್ನ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಕಮ್ಯುನಿಟಿ ಮೊಬಿಲೈಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಗಾಜಿನ ಬಗ್ಗೆ ಹೇಳುತ್ತೇನೆ. ನಮ್ಮೆಲ್ಲರ ಮನೆಯಲ್ಲಿ ಗಾಜು, ಗ್ಲಾಸಸ್ಸು, ಕನ್ನಡಿ ಎಲ್ಲ ಇರುತ್ತೆ. ಅದನ್ನು ಒಡೆದರೆ ಚೂರಾಗುತ್ತೆ. ಅದು ನಾವು ಹಂಗೆ ಕೊಟ್ರೆ ಕಸದಲ್ಲಿ ಅವರು ಕೈ ಚುಚ್ಕೊಳ್ಳೋದು ಎಲ್ಲ ಆಗುತ್ತೆ. ಅದಕ್ಕಾಗಿ ನಾವು ಅದನ್ನ ಒಂದು ನ್ಯೂಸ್ ಪೇಪರ್ ಇರುತ್ತಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿ ಇಲ್ಲ ಬಟ್ಟೆಯಲ್ಲಿ ಕೊಡೋದು, ಕವರ್ ಅಲ್ಲಿ ಹಾಕೊಡೋದು ಮಾಡಿದ್ರೆ ಸುಲಭ ಆಗುತ್ತೆ. ಆಲ್ರೆಡಿ ತಮ್ಗೆ ಈಗ ಮಾನ್ಯ ಆಯುಕ್ತರು ಮತ್ತೆ ನಮ್ಮ ಮೊಬಲೈಸರ್ಸ್ ಒಬ್ಬೊಬ್ಬರು ಒಂದೊಂದು ಕಸನ ಯಾವ ರೀತಿ ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದಾರೆ. ನಾನು ಡೀಟೇಲ್ಸ್ ಆಗಿ ಹಿಂದೆ 2016 ನಿಯಮ ಇತ್ತು SWM ರೂಲ್ಸ್. ಅದರಲ್ಲಿ ನಾವು 3 ಭಾಗವಾಗಿ ವಿಂಗಡಣೆ ಮಾಡ್ತಾ ಇದ್ವಿ. ಹಸಿ ಕಸ, ಒಣಕಸ ಮತ್ತು ಅಪಾಯಕಾರಿಯಾದಂತ ಕಸ ಅಂತ ನಾವು ವಿಂಗಡಣೆ ಮಾಡ್ತಾ ಇದ್ವಿ 3 ಬಿನ್ಸ್ ಅಲ್ಲಿ. ಈಗ ಈ ನಿಯಮದಲ್ಲಿ ಅದನ್ನ 4 ವಿಧವಾಗಿ ವಿಂಗಡಿಸಿ ಹಸಿ ಕಸ, ಒಣಕಸ ಮತ್ತು ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ಕಸ ಅಂತ ಇಂಗ್ಲಿಷಲ್ಲಿ ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಸ್ಯಾನಿಟರಿ ವೇಸ್ಟ್ ಮತ್ತು ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಇಲ್ಲಿದೆ. ಇದರಲ್ಲಿ ಹಸಿ ಕಸ ಈಗ ತಮ್ಗೆಲ್ಲ ಹೇಳಿದ್ದಾರೆ. ಹಸಿ ಕಸ ಯಾವುದು ಏನು ಅಂತ ತಮ್ಗೆ ಅರ್ಥ ಆಯ್ತಾ? ಪ್ರತಿನಿತ್ಯ ಅಥವಾ ಯಾಕಂದ್ರೆ ಮಹಿಳೆಯರು ಒಬ್ಬರು ಕಲಿತ್ರೆ ಮನೆ ಎಲ್ಲ ಕಲಿತಾಗೆ.
ನಗರದ ನಾಗರಿಕರಾದ ನಾವು ನಗರವನ್ನು ಸ್ವಚ್ಛವಾಗಿಡಲು ಸುಂದರವಾಗಿಡಲು ನಗರಸಭೆಯೊಂದಿಗೆ ಸಹಕಾರ ನೀಡುತ್ತೇವೆ. ನಾವು ಯಾವುದೇ ರೀತಿಯ ತ್ಯಾಜ್ಯವನ್ನು ರಸ್ತೆಗಾಗಲಿ ಮತ್ತು ಚರಂಡಿಗಾಗಲಿ ಎಸೆಯುವುದಿಲ್ಲ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯವನ್ನು ವಿಂಗಡಿಸಿ ನಗರಸಭೆಗೆ ನೀಡುತ್ತೇವೆ ಮತ್ತು ನೀರನ್ನು ಮಿತವಾಗಿ ಉಪಯೋಗಿಸುತ್ತೇವೆ. ಸಂಪೂರ್ಣವಾಗಿ ಪೌರ ಕಾರ್ಮಿಕರೊಂದಿಗೆ ಸಹಕರಿಸುತ್ತೇವೆ ಎಂದು ಈ ಸಮಯದಲ್ಲಿ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಿಂತಾಮಣಿ.